ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ತುಂಬಾ ಜನಗಳು ಏನ್ ಮಾಡ್ತಾರೆ ತಪ್ಪು, ಬಿಫೋರ್ ಇವರ ಏನಾದ್ರು ಟೆಂಪಲ್ಗಳಿಗೆ ಏನಾದ್ರು ಹೋಗ್ಬೇಕು ಅಂತ ಇದ್ದಾಗ ಅವ್ರು ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ವಿತೌಟ್ ದರ್ಶನ ಟೈಮಿಂಗ್ಸ್ ಆಗ್ಲಿ, ಅಥವಾ ಅನ್ನ ಪ್ರಸಾದ ಟೈಮಿಂಗ್ ಆಗ್ಲಿ, ಅಥವಾ ದರ್ಶನದ ಪೂಜಾ ಟೈಮಿಂಗ್ಸ್ ಆಗ್ಲಿ, ಮತ್ತೆ ಯಾವ ಪೂಜೆಗಳು ಎಷ್ಟೊತ್ತಿಗೆ ಇರುತ್ತೆ, ಮತ್ತೆ ಆ ದಿನಗಳು ಯಾವ ತರ ಕ್ರೌಡೆಡ್ ಇರುತ್ತೋ, ಅದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದಾರು ದೇವ್ರನ್ನ ಕ್ಲೀನಾಗಿ ನೋಡ್ಕೊಂಡು ನಾವು ಪೂಜೆ ಮಾಡಿಸ್ಕೊ ಬರ್ಬೇಕು ಅಂತ ಹೋಗಿರ್ತೀವಿ. ಅದು ತುಂಬಾ ಜನಗಳಿದ್ದಾಗ, ತುಂಬಾ ನೂಕುನುಗ್ಲಲ್ಲಿ ದೇವ್ರು ನೋಡ್ಕೊಂಡ್ ಬಂದಾಗ ದೇವ್ರು ನೋಡ್ಕೊಂಡ್ ಬಂದಂಗ್ಲೂ ಅನ್ಸಲ್ಲ, ದೇವ್ರದ ಪ್ರಸಾದ ತಿಂದಂಗೂ ಅನ್ಸಲ್ಲ. ಆ ತರ ತುಂಬಾ ಜನ ಹೋಗ್ತಾರೆ. ಅದಕ್ಕೋಸ್ಕರನೇ ನಾವು ಯಾವುದೇ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ರೂ ಒಂದ್ ಸ್ವಲ್ಪ ಅದ್ರದ್ದು ಓಕೆ, ದರ್ಶನ ಟೈಮಿಂಗ್ಸ್ ಎಷ್ಟು ಗಂಟೆ, ಆ ಟೆಂಪಲ್ ವೆಬ್ಸೈಟ್ಸ್ಗಳಿಗೆ ಹೋಗಿ ಅದ್ರದ್ದು ಯಾವ ತರ ದರ್ಶನ, ಏನ್ ಪೂಜೆ ಮಾಡ್ಸಿದ್ರೆ ಏನ್ ಒಳ್ಳೇದಾಗುತ್ತೆ, ಆ ಪೂಜೆ ಟಿಕೆಟ್ಗಳನ್ನ ಎಲ್ಲಿ ಬುಕ್ ಮಾಡ್ಬೋದು, ರೂಮ್ ಬುಕ್ಕಿಂಗ್ ಯಾವ ತರ, ನಾನು ಸ್ಟೇ ಆಗ್ಬೇಕು ಅಂದ್ರೆ ಯಾವ ತರ, ಅಲ್ಲಿ ನಿಯರೆಸ್ಟ್ ಪ್ಲೇಸಸ್ಗಳು ಯಾವ್ಯಾವ ಇದಾವೆ, ಆ ಥರ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡು ಹೋದ್ರೆ ನೀವು ಅಲ್ಲಿಗೆ ಹೋದಾಗ ನಿಮಗೆಲ್ಲ ಈಸಿ ಆಗುತ್ತೆ. ನೀವು ಇನ್ಫಾರ್ಮೇಶನ್ ಏನು ತಿಳ್ಕೊಂಡು ಹೋಗ್ದಲೆ ಅಲ್ಲಿಗೆ ಹೋಗಿ ಎಲ್ಲ ಕೇಳ್ಕೊಂಡು ಏನೂ ಇಲ್ಲ, ಎಲ್ಲ ಬುಕ್ ಆಗಿದೆ, ಈಗ ಸ್ವಲ್ಪ ಟಿಕೆಟ್ ನೋಡಿ, ಈಗ ಆಶ್ಲೇಷ ಬಲಿ ಆಗಲಿ, ಸರ್ಪ ಸಂಸ್ಕಾರ ಆಗಲಿ, ಏನೇ ಪೂಜೆ ಮಾಡಿಸ್ಬೇಕು ಅಂದಾಗಲೂ ಸ್ವಲ್ಪ ಡೇಗೆ ಸ್ಪೆಸಿಫಿಕ್ ಆಗಿ 100 ಪೂಜೆಸು ಆ ಥರ ಎಲ್ಲ ಇರ್ತವೆ. 100 ಮೆಂಬರ್ಸಿಗೆ ಮಾತ್ರ. ನೀವು ಅಲ್ಲಿಗೆ ಹೋದ್ಮೇಲೆ ಎಲ್ಲ ಚೆಕ್ ಮಾಡ್ತಾ ಕೂತ್ಕೊಂಡ್ರೆ ಅವಾಗ ನಿಮಗೆ ಸಿಗಲ್ಲ. ಅದಕ್ಕೋಸ್ಕರನೇ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ. ಯಾವ ಥರನ ಸರ್ಪ ಸಂಸ್ಕಾರ ಆಗಲಿ, ಅಷ್ಟೇಶ ಬಲಿ ಪೂಜೆ ಆಗಲಿ, ಯಾವ ಥರ ಅದು ಸೇವಾ, ಯಾವ ಸೇವಾ, ಅದು ಎಷ್ಟೆಷ್ಟು ಪ್ರೈಸ್, ಎಲ್ಲದು ನಾವು ಆನ್ಲೈನಲ್ಲಿ ಹೇಗೆ ನೋಡ್ಕೊಳೋದು, ಮತ್ತು ಆ ಟೈಮಿಂಗ್ಸ್, ಅನ್ನಪ್ರಸಾದ ಮತ್ತು ಆಗಲಿ, ಅದು ಪೂಜೆ ಆದಾಗಲಿ ಯಾವ್ಯಾವ ಟೈಮಿಂಗ್ಸಲ್ಲಿ ಹೋದರೆ ನಮಗೆ ಪೂಜೆ ಎಲ್ಲ ಚೆನ್ನಾಗಿ ಆಗುತ್ತೆ ಅನ್ನೋದೊಂದು ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನು, ಪ್ರೈಸ್ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ, ಮತ್ತು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದಾರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಒಂದು ಸಪೋರ್ಟ್ ಮಾಡಿ ವೀಕ್ಷಕರೇ. ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ನ ಹಾಕ್ತಾ ಇರ್ತೀನಿ ನನ್ನ ಚಾನಲ್ಗೆ. ನನ್ನ ಚಾನಲ್ ಬಂದ್ಬಿಟ್ಟು ಸಂದೀಪ ಕೆ ಚೆನ್ನೇಗೌಡ ಅಂತ ಇದೆ ನನ್ನ ಚಾನಲ್. ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಹಾಕ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನೇ ಒಂದು ವೆಬ್ಸೈಟ್, ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಏನಾದ್ರು ಹೋಗ್ತಿದೀವಿ ಅಂದರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ಪೆಸಿಫಿಕ್ ಆಗಿ ಅವ್ರದ್ದೇನು ವೆಬ್ಸೈಟ್ ಇಲ್ಲ. ಈಗ ಧರ್ಮಸ್ಥಳಕ್ಕೆ ಹೋದರೆ ಧರ್ಮಸ್ಥಳದ ಸ್ಪೆಸಿಫಿಕ್ ವೆಬ್ಸೈಟ್ ಇದೆ. ಅದೇನೇ ಇನ್ಫಾರ್ಮೇಷನ್ ಧರ್ಮಸ್ಥಳ ಬೇಕು ಅಂದರೂ ನಾನು 4-5 ವಿಡಿಯೋ ಮಾಡಿದ್ದೀನಿ, ಅದು ನೋಡ್ಕೊಳ್ಳಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರು ಯಾರೇ ಇದ್ರೂ ಅವ್ರು ಏನೇ ಬುಕ್ ಮಾಡ್ಕೊಂಡು ಹೋದ್ರು, ಎಷ್ಟು ಟೈಮಿಂಗ್ಸ್ ಅಂತ ಹೋದ್ರು ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಸರ್ಪ ಸಂಸ್ಕಾರ ಆನ್ಲೈನ್ ಬುಕ್ಕಿಂಗ್ ಕುಕ್ಕೆ ಅಂತ ಹೊಡೆದ್ರೆ ನೋಡಿ, ಇಲ್ಲಿ ಬರುತ್ತೆ items.karnataka.in ಅಂತ ಬರುತ್ತೆ. ಅಲ್ಲಿ ಹೋದ್ರೆ ನೀವು ಈ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಅಲ್ಲಿ ನೀವು ಜಾಸ್ತಿ ರೂಮ್ಸ್ಗೆ ಏನು ಬುಕ್ ಮಾಡೋಕ್ಕಾಗಲ್ಲ. ರೂಮ್ಸ್ದೆಲ್ಲ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದರದ್ದೆಲ್ಲ ಹೇಗೆ ಬುಕ್ಕಿಂಗ್ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಕ್ಷಕರೇ. ಇದರಲ್ಲಿ ನೀವು ಪೂಜಾ ಮತ್ತೆ ದರ್ಶನ ಬುಕ್ಕಿಂಗ್ ನೋಡ್ಬೋದು. ಈಗ ಫಸ್ಟ್ ನಾವು ಪೂಜಾದ ನೀವು ಕ್ಲಿಕ್ ಮಾಡ್ತಾ ಇದ್ರೆ ಇದನ್ನ ನೀವು ಮೊಬೈಲ್ ಎಲ್ಲಾರು ಓಪನ್ ಮಾಡ್ಕೊಳ್ಳಿ, ಅಥವಾ ನೀವು ವೆಬ್ಸೈಟಲ್ಲಿ ಇದರಲ್ಲಾರು ಓಪನ್ ಮಾಡ್ಕೊಳ್ಳಿ, ಕಂಪ್ಯೂಟರ್ ಎಲ್ಲಾರು ಓಪನ್ ಮಾಡ್ಕೊಳ್ಳಿ. ನಿಮ್ದು ಇದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಓಪನ್ ಮಾಡೋಕ್ಕೆ. ಇದು ಗೌರ್ಮೆಂಟ್ ಇದೆಲ್ಲ ಇರ್ತಾವಲ್ಲ ವೆಬ್ಸೈಟ್, ಅವೆಲ್ಲ ಸ್ವಲ್ಪ ನೋಡಿ. ಇದೆಲ್ಲ ಟೈಮಿಂಗ್ಸ್, ಈಗ ಯಾವ ಟೈಮಿಂಗ್ಸ್ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಮಾರ್ನಿಂಗ್ 6:30 AM to 7:30, 3:30 to 9 PM IST, ಮತ್ತು ಡೋರ್ ಕ್ಲೋಸಿಂಗ್ 9 ಆದಮೇಲೆ ನಿಮಗೆ ಅಲೋಡ್ ಇರಲ್ಲ, 9 PM ಆದಮೇಲೆ. ಮತ್ತು ನಿಮಗೆ ಅನ್ನಪ್ರಸಾದ ಮಾತ್ರನೂ ಅಷ್ಟೇ, ನಿಮಗೆ ಮಧ್ಯಾಹ್ನ ಒಂದು 12ರಿಂದ ಸ್ಟಾರ್ಟ್ ಆಗುತ್ತೆ, 12ರಿಂದ 2:30 ತನಕ ಇರುತ್ತೆ, ಮತ್ತು ನೈಟ್ 8ರಿಂದ 10 ತನಕ ಇರುತ್ತೆ ವೀಕ್ಷಕರೇ. ಮತ್ತು ಈಗ ಅದೇ ಪೂಜಾ ಡೀಟೇಲ್ಸ್, ತುಲಾಭಾರ ಸೇವೆನೂ ಅಷ್ಟೇ 10:30 AM to 11 AM ತನಕ ಇರುತ್ತೆ. ನೀವು ಪ್ಲಾನ್ ಮಾಡ್ಕೊಂಡು ತುಲಾಭಾರ ಇದಕ್ಕೆ ಹೋಗಬೇಕು. ಇನ್ನೊಂದು, ನೀವು ಏನೇ ಸೇವೆಸ್ ಇದ್ರು, ಏನೇ ಸೇವೆ ಮಾಡಬೇಕು ಅಂತಿದ್ರು ನೋಡಿ, ಇಲ್ಲೆಲ್ಲ ಎಲ್ಲ ಸೇವೆಗಳಿಗೂ ಎಲ್ಲ ರೇಟ್ಸ್, ಪ್ರತಿಯೊಂದು ಪ್ರೈಸ್ ಇದೆ. ಪ್ರತಿಯೊಂದು ಶೇಷ ಸೇವೆಗೆ ಎಷ್ಟು, ನಾಗ ಪ್ರತಿಷ್ಠಾನೆಗೆ ಎಷ್ಟು, ಅಶ್ಲೇಷ ಬಲಿಗೆ ಎಷ್ಟು, ಮತ್ತು ಸರ್ಪ ಸಂಸ್ಕಾರಕ್ಕೆ ಎಷ್ಟು, ಪ್ರತಿಯೊಂದು ತುಂಬ ಜನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದೆ ಅಶ್ಲೇಷ ಬಲಿ ಪೂಜೆ ಮಾಡ್ಸೋಕ್ಕೆ. ಅದು 400 rupees 3 ಟೈಮ್ಸ್ ಇರುತ್ತೆ. 6 o'clock, 7 o'clock, 9 o'clock, ಒಂದು ಈವ್ನಿಂಗ್ 6 PM ಇರುತ್ತೆ. ನೀವೇನಾದ್ರು ಸರ್ಪ ಸಂಸ್ಕಾರ ಮಾಡೋಕೆ ಹೋದರೆ ಅದು ನಿಮಗೆ ಡೇಯಲ್ಲಿ ಒಂದೇ ಪೂಜೆ ನಡೆಯೋದು. ಅದಕ್ಕೆ ಒಂದು 100-120 ಎಷ್ಟೋ ಇದಿರ್ತವೆ, ಅಷ್ಟು ಜನಕ್ಕೆ ಮಾತ್ರ ಅವೈಲೇಬಲ್ ಇರುತ್ತೆ. ಅದು ಒನ್ ಡೇ ಹೋಗಿ ನೀವು ಉಳ್ಕೊಳ್ಳೇಬೇಕು. ಅಲ್ಲಿ 4200 rupees ಅದಕ್ಕೆ ಇರುತ್ತೆ. ನಾಗ ಪ್ರತಿಷ್ಠಾನ ಪೂಜೆ ಮಾಡಿಸ್ಬೇಕು ಅದಕ್ಕೆ 400 rupees. ಪ್ರತಿಯೊಂದು ಇಲ್ಲೆಲ್ಲ ಡೀಟೇಲ್ಸ್ ಇದೆ. ಇವೆಲ್ಲ ನೋಡ್ಕೊಂಡು ಹೋದ್ರೆ ನೀವು ಅಲ್ಲಿಗೆ ಹೋಗಿ ನೀವು ಡೈರೆಕ್ಟಾಗಿ ಇದು ತೊಗೊಂಡು ಟಿಕೆಟ್ಸು ಹೋಗಿ ತಗೊಬೋದು. ಈಗ ಸ್ಪೆಸಿಫಿಕಲಿ ಫಾರ್ ಅಶ್ಲೇಷ ಬಲಿ ಮತ್ತು ಇದು ಅಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರ ಪೂಜೆ ಯಾರ್ಯಾರು ಮಾಡಿಸ್ತಿದ್ರೆ ಅವರಿಗೆಲ್ಲರಿಗೂ ನೀವು ಡೈರೆಕ್ಟಾಗಿ ಇಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೋದು. ನಾನು ಯಾವ ಥರ ಪ್ರೊಸೆಸ್ ಚೆಕ್ ಮಾಡ್ತೀನಿ, ಅಶ್ಲೇಷ ಬಲಿಗೆ ಯಾವ ಥರ ಟಿಕೆಟು, ಮತ್ತು ಅಶ್ಲೇಷ ಬಲಿ ಪೂಜೆಗೆ ಟಿಕೆಟ್ ಸಿಕ್ಬಿಡುತ್ತೆ. ಬಟ್ ಸರ್ಪ ಸಂಸ್ಕಾರಕ್ಕೆ ನಿಮಗೆ ಟಿಕೆಟ್, ದರ್ಶನ ಬುಕ್ಕಿಂಗ್ ಅಂತ ಹೊಡೆದ್ರೆ ಇಲ್ಲಿ 2 ಸೇವೆಸ್ ಬರ್ತದೆ ನೋಡಿ. ಸೇವಾ ಬುಕ್ಕಿಂಗ್, ಅಶ್ಲೇಷ ಬಲಿಗೆ ಒಂದು, ಸರ್ಪ ಸಂಸ್ಕಾರ ಒಂದು. ನೀವು ಏನಾದ್ರು ಸೇವಾಗಿದ್ದಕ್ಕೆ ಅಶ್ಲೇಷ ಬಲಿ ಪೂಜೆಗೆ ಕ್ಲಿಕ್ ಕೊಡಿದ್ರೆ ನೀವು ಇಲ್ಲಿ ಸ್ಪೆಸಿಫಿಕ್ ಯಾವ ಡೇಟ್ಸ್ ಅವೈಲೇಬಲ್ ಇದಾವೆ ಅಂತ, ಆ ಡೇಟ್ನ ನೀವು ಕ್ಲಿಕ್ ಮಾಡಿಕೊಂಡು ನೀವೇನು ಲಾಗಿನ್ ಆಗಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಅಲ್ಲಿ ಫಿಲ್ ಇನ್ಫಾರ್ಮೇಷನ್, ನಿಮ್ದು ID ಪ್ರೂಫ್ ಕೇಳಿಸುತ್ತೆ. ಅಲ್ಲೋ ಕ್ಲಿಕ್ ಸಬ್ಮಿಟ್ ಮಾಡಿದ ತಕ್ಷಣ ನೀವು ಪೇಮೆಂಟ್ ಮಾಡಿ ಅದನ್ನ ಪ್ರಿಂಟ್ ಆರೋ ತೊಗೊಬೋದು, ಅಥವಾ ಸ್ಕ್ರೀನ್ಶಾಟ್ ಆರೋ ಇದು ಮಾಡ್ಕೊಂಡು ಹೋಗಿ. ಬೆಟರ್ ಈ ಪ್ರಿಂಟ್ ತಗೊಂಡು ಹೋಗಿ, ಓಕೆನಾ. ಅಲ್ಲಿ ತಗೊಂಡು ಹೋದ್ರೆ ನಿಮಗೆ
ಅಲೋಡ್ ಮಾಡ್ತಾರೆ. ನೋಡಿ ಈಗ ಇಲ್ಲಿಂದ ಅಲೋಡ್ ಇದೆ ನೋಡಿ, ಇಲ್ಲಿ ಜನವರಿ 20ರಿಂದನೇ ತುಂಬಾ ಇದೆ, 26 ನೋಡಿ ಆಲ್ರೆಡಿ ಬುಕ್ ಆಗೋಗಿದಾವೆ. ಈಗ ಇಲ್ಲಿ ನೀವು ಇದನ್ನ ಹೊಡೆದ್ರೆ 31 ಜನವರಿ ಅಂತ ಹೊಡೆದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಬುಕ್ ಎಷ್ಟಿದೆ ಅವೈಲೇಬಲ್, 83 ಅವೈಲೇಬಲ್ ಇದೆ. ಫೀಸು 400 ರುಪೀಸ್. ಈ ತರ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಯಾವುದೋ ಒಂದು ಡೇಟ್ ಅವೈಲೇಬಲ್, ಗ್ರೀನ್ ಇರೋವೆಲ್ಲ ಅವೈಲೇಬಲ್, ರೆಡ್ ಎಲ್ಲ ಫಿಲ್ಡ್ ಆಗಿರ್ತವೆ. ಇಲ್ಲಿ ನೀವು ಬುಕ್ ಅಂದ ತಕ್ಷಣ ನೋಡಿ, ಇಲ್ಲಿ ಬುಕ್ ಕೊಡಿದ ತಕ್ಷಣ ಇಲ್ಲಿ ID ಪ್ರೂಫ್, ನಿಮ್ಮ ಡೇಟು, ಡಿಸ್ಟಿಕ್ ಯಾವುದು, ಇದು ನಿಮ್ಮ ಅಡ್ರೆಸ್ಸು, ಕರೆಕ್ಟಾಗಿ ಅಡ್ರೆಸ್ ಎಲ್ಲ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಪ್ರೂಫು, ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು ಐಟ ರೆಡಿ. ನೀವು ಹೋಗ್ತಾ ಇದ್ರೆ ಫ್ಯಾಮಿಲಿಗೆ ಒಂದೇ ತಗೊಳ್ಳಿ, ಅಸ್ಲಿಜಬಲಿ ಒಂದೇ ಅದು ಒಂದು ಫ್ಯಾಮಿಲಿಗೆ, ಅಥವಾ ಸಪ್ರೇಟಾಗಿ ಯಾರ್ಯಾರು ಹೋಗ್ತಿದಾರೋ ಸಪ್ರೇಟಾಗೂ ಮಾಡಿಸ್ಬೋದು. ಮತ್ತು ಇನ್ನೊಂದು ಏನಂದರೆ, ನಿಮ್ದು ID ಪ್ರೂಫ್ ಯಾರ್ಯಾರು ಹೋಗ್ತಿದಾರೋ ಅವ್ರು ಒಬ್ರದ್ದು ID ಪ್ರೂಫ್ ಹಾಕ್ಬಿಟ್ಟು ಇದು ಮಾಡಿ. ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ, ನೀವೇನಾದ್ರು ಮತ್ತೆ ಇದನ್ನು ಬುಕ್ ಮಾಡಿ ಅದೇ ID ಪ್ರೂಫಲ್ಲಿ ಇನ್ನೊಂದು ಇದನ್ನು ಬುಕ್ ಮಾಡೋಕ್ಕಾಗಲ್ಲ, ಯಾರ್ದಾರು ಬೇರೆ ತಗೊಂಡು ಬೇರೆದು ಬುಕ್ ಮಾಡ್ಕೊಳ್ಳಿ. ಓಕೆನಾ? 5 ಡೇಸ್ ಒಳಗಡೆ ನೀವು ಯಾರು ಬುಕ್ ಮಾಡೋಕ್ಕಾಗಲ್ಲ ವಿತ್ ಸೇಮ್ ID ಕಾರ್ಡಲ್ಲಿ. ಇದನ್ನು ಕೊಟ್ಬಿಟ್ಟು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಟ್ರೂ ಮಾಡಿ. ಇಲ್ಲಿ ಟ್ರೂ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಮಾಡೋಕ್ಕೆ ಇದಾಗುತ್ತೆ. ಸಬ್ಮಿಟ್ ಮಾಡಿದ ಮೇಲೆ ನೀವು ಪೇಮೆಂಟ್ ಆಗಿ ಪೇಮೆಂಟ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಪ್ರಿಂಟ್ ಮಾಡ್ಕೊಳ್ಳಿ ಅಂತ ಸ್ಕ್ರೀನ್ ತೋರಿಸಿದೆ, ಪ್ರಿಂಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನೋಡಿ, ಇಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಪ್ರತಿಯೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಕೊಟ್ಟಿದ್ದಾರೆ, ಹೆಂಗಿರುತ್ತೆ ಅಂತ. ಏನು ಅದು ಡ್ರೆಸ್ ಕೋಡ್ ಏನು ಫಾಲೋ ಮಾಡಬೇಕು, ಗ್ರೂಪ್ ಟಿಕೆಟ್ಸ್, ಇದು ಡ್ಯೂಟೀಸ್ ಗ್ರೂಪ್ ಟಿಕೆಟ್ಸ್ ಯಾವ ಥರ, ಮತ್ತು ಬುಕ್ಕಿಂಗ್ ಆರ್ ಫೈನಲ್ಲು, ಓಕೆ, ಅಡ್ವಾನ್ಸ್ಮೆಂಟ್ ಕ್ಯಾನ್ಸಲೇಷನ್, ರಿಫಂಡ್ ಇಸ್ ನಾಟ್, ರಿಫಂಡು ಅಲೋಡ್ ಆಗಲ್ಲ. ನೀವು ಒಂದ್ಸರಿ ಬುಕ್ ಮಾಡಿದ್ಮೇಲೆ ಯೋಚನೆ ಮಾಡ್ಕೊಳ್ಳಿ ಇದು. ಓಕೆ, ಪ್ರತಿಯೊಂದು ಇಲ್ಲೆಲ್ಲ ಲೇಟ್ ಆಗಿದೆ ಅಂದ್ರೂ ನೀವು ಹೋಗಿ ಕೂತ್ಕೋಬೇಕಾಗುತ್ತೆ ಮಧ್ಯದಲ್ಲೇ. ಈಗ ಅದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತವೆ, ಸ್ವಲ್ಪ ಅದನ್ನೆಲ್ಲ ನೋಡ್ಕೊಳ್ಳಿ. ಅದೆಲ್ಲ ನೋಡ್ಕೊಂಡಾದ್ಮೇಲೆ ಇವೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಹೊಡಿದ ತಕ್ಷಣ ನಿಮಗೆ ಒಂದು ಪೇಮೆಂಟ್ ತೋರಿಸಿದೆ. ಅಲ್ಲಿ ನೀವು QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಂಡಾರು ಪೇ ಮಾಡ್ಬೋದು, ಇಲ್ಲ ಅಂದರೆ ನೀವು ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡ್ ಇಲ್ಲ, ನೆಟ್ ಬ್ಯಾಂಕಿಂಗ್ ಮತ್ತು QR ಕೋಡ್ ಯೂಸ್ ಮಾಡಿಕೊಂಡು ನೀವು ಇದು ಪೇಮೆಂಟ್ ಮಾಡಿ. ಇದನ್ನು ಪೇಮೆಂಟ್ ಮಾಡಿದ ತಕ್ಷಣ ಟಿಕೆಟ್ನ ಇಲ್ಲೇ ತೋರಿಸುತ್ತೆ, ಈ ಟಿಕೆಟ್ ಪ್ರಿಂಟ್ ಮಾಡ್ಕೊಳಕ್ಕೆ ತೋರಿಸುತ್ತೆ. ನೀವು ಅಲ್ಲಿ ಪ್ರಿಂಟ್ ಮಾಡ್ಕೊಳ್ಳಿ, ಅಥವಾ ಇದು ಮಾಡ್ಕೊಳ್ಳಿ, ಅಥವಾ ಟ್ರಾನ್ಸಾಕ್ಷನ್ ID ಇಟ್ಕೊಂಡಿರಿ, ಮಿಸ್ ಮಾಡಿರೋ ನೀವು ಅಲ್ಲಿ ಹೋಗಿ ಸ್ಟೇಟ್ ಇದು ಮಾಡ್ಕೊಂಡ್ರು ತೋರಿಸಿರೋ ಅಲ್ಲಿ ನೀವು ಅಲ್ಲಿ ಹೋಗೂ ಟಿಕೆಟ್ ತಗೋಬಹುದು ವೀಕ್ಷಕರೇ. ಮತ್ತೀಗ ಅದನ್ನೇ ಈಗ ಸಪ್ರೇಟಾಗಿ ಈಗ ಸರ್ಪ ಸಂಸ್ಕಾರಕ್ಕೆ ತುಂಬಾ ಜನ ಇದನ್ನೇ ಬುಕ್ ಮಾಡ್ಕೊಂಡಿರ್ತಾರೆ, ಯಾಕೆಂದ್ರೆ ಅವ್ರ ಫ್ಯಾಮಿಲಿ ಎಲ್ಲ ಹೋಗಿ ಒಂದು ಏನೇ ಪ್ರಾಬ್ಲಮ್ಸ್ ಇದ್ರು ಒಳ್ಳೇದಾಗ್ಲಿ ಅಂತ ಸರ್ಪ ಸಂಸ್ಕಾರ ಪೂಜೆ ಮಾಡ್ಸಕ್ಕೆ. ಸರ್ಪ ಸಂಸ್ಕಾರ ಪೂಜೆಗೆ ಅಲ್ಲಿ ಹೋಗಿ ನೀವು ಬುಕ್ ಮಾಡ್ತೀನಿ ಅಂದ್ರೆ ಆಗದೇ ಇಲ್ಲ, ಟಿಕೆಟು ಸಿಗಲ್ಲ. ಅದಕ್ಕೋಸ್ಕರ ನೀವು ಯಾರೇ ಹೋಗೋದಿದ್ರು ಆನ್ಲೈನಲ್ಲಿ ನೋಡಿಕೊಂಡು ಆನ್ಲೈನಲ್ಲೇ ನೀವು ಸರ್ಪ ಸಂಸ್ಕಾರ ಪೂಜೆನ ಯಾವ ಥರ ಮಾಡೋದು ನೋಡಿ, ಇಲ್ಲೇ ನಿಮಗೆ ಪ್ರೂಫ್ ತೋರಿಸ್ತೀನಿ. ಎಲ್ಲಿ ರೆಡ್ ಇದೆ ಈ ಮಂತು ಅವೈಲೇಬಲ್ ಇಲ್ಲ, ಮತ್ತೆ ಫೆಬ್ರವರಿ ನೋಡಿ, ಫೆಬ್ರವರಿಲೂ ಅವೈಲೇಬಲ್ ಇಲ್ಲ, 28, 21 ಅವೈಲೇಬಲ್. ಮತ್ತು ಅದರಲ್ಲೂ ಈಗ ಬುಕ್ ಮಾಡಿ ಆಲ್ರೆಡಿ ಬುಕ್ಡ್ ಆಗೋಗಿದೆ, ಅವೈಲೇಬಲ್ 0 ಇರೋದ್ರಿಂದ ನಿಮಗೂ ಅಲ್ಲೂ ಸಿಗಲ್ಲ. ಈಗೆಲ್ಲ ನೋಡಿ ಯಾರ್ದೋ 2 ಪೆಂಡಿಂಗ್ ಪೇಮೆಂಟ್ ರಿಲೇಷನ್, ಅದಕ್ಕೋಸ್ಕರ ಇದು ಗ್ರೀನ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಈಗ ಮಾರ್ಚ್ಗೆ ಹೋದರೆ ಮಾರ್ಚಲ್ಲೆಲ್ಲ ನಿಮಗೆ ಅವೈಲೇಬಲ್ ಸಿಗ್ತವೆ. ಮಾರ್ಚಲ್ಲಿ ಅವೈಲೇಬಲ್ ಇದೇ ಥರ ನೀವು ನೋಡಿಕೊಂಡು ನೀವು ಬುಕ್ ಮಾಡ್ಕೊಂಡು ಹೋದರೆ ನೀವು ಕ್ಲೀನಾಗಿ ಅಲ್ಲಿ ಹೋಗಿ ನೀವು ಒಂದೇ ಸ್ಟೇ ಮಾಡೋದ್ರಿಂದ ಇಲ್ಲೇ ಬುಕ್ ಮಾಡಿಕೊಂಡು ಸರ್ಪ ಸಂಸ್ಕಾರಕ್ಕೆ ಇಲ್ಲೇ ಬುಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಪೂಜೆಗೆ ಡೈರೆಕ್ಟಾಗಿ ಹೋದರೆ ನಿಮಗೆ ಇದಾಗುತ್ತೆ, ಕ್ಲೀನಾಗಿ ಪೂಜೆ ಮಾಡಿಸ್ಕೊಳೋದು ಆಗುತ್ತೆ, ದೇವ್ರ ದರ್ಶನ ಮಾಡ್ಕೊಂಡು ಆಗುತ್ತೆ, ಸ್ಟೇನೂ ಆಗುತ್ತೆ, ಎಲ್ಲದು ಪ್ರತಿಯೊಂದು ಎಲ್ಲ ಪ್ಲೇಸಸ್ಸು ನೋಡ್ಕೊಂಬರೋದು ಆಗುತ್ತೆ. ಹಾಗಾಗಿ ನೀವು ಇದನ್ನು ಪ್ರತಿಯೊಂದು ನೋಡಿ ಕ್ಲಿಕ್ ಮಾಡಿಕೊಂಡು ಸೇಮ್ ಪ್ರೊಸೆಸ್ ಇರುತ್ತೆ. ಇಲ್ಲೂ ನೋಡಿ 96 ಅವೈಲೇಬಲ್ ಇದೆ, ಬುಕ್ಕು ರೀಶೆಡ್ಯೂಲು, ನೀವು ರೀಶೆಡ್ಯೂಲು ಮಾಡ್ಬೋದು 31 ಇದರಿಂದ. ಯಾರು ನೀವು ಆ ಟೈಮ್ ಇದ್ದೀರಾ ಅಂದಾಗ, ಬಿಕಾಸ್ ನೀವು 4000 ಇದ್ರ ಕಾಸ್ಟ್ ನೋಡಿ 4200 ಒಂದು ಫ್ಯಾಮಿಲಿಗೆ ನೀವು ಸರ್ಪ ಸಂಸ್ಕಾರ ಮಾಡ್ತೀನಿ 4200 ಇರುತ್ತೆ. ಅಲ್ಲಿಗೆ ನೀವು ಫ್ಯಾಮಿಲಿ ಎಲ್ಲ ಹೋಗ್ತೀರ 3-4 ಜನ ಫ್ಯಾಮಿಲಿಗೆ ಮಾತ್ರ ಅದನ್ನು ಕೊಡ್ತಾರೆ. ಅಲ್ಲಿ ಹೋದಾಗ ನೀವು ಎಲ್ಲ ಸೇಮ್ ಪ್ರೂಫ್ ಎಲ್ಲ ನಾವು ಇದು ಮಾಡೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಕೊಳ್ಳಿ ಕರೆಕ್ಟಾಗಿ, ಅದನ್ನೆಲ್ಲ ಇದು ಮಾಡ್ಕೊಂಡಾದ್ಮೇಲೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು 4200 ನೀವು ಇಲ್ಲೇ ಪೇ ಮಾಡಿ. ಇದು ಕ್ಯಾನ್ಸಲೇಷನ್ ಇರಲ್ಲ, ಓನ್ಲಿ ರೀಶೆಡ್ಯೂಲ್ ಇರುತ್ತೆ. ಮೇಕ್ ಶೋರ್ ದಟ್ ನೀವು ಆ ಡೇಟಿಗೆ ಆಗಲ್ಲ ಅಂದ್ರೆ ನೆಕ್ಸ್ಟ್ ಡೇಟಿಗೆ ಅದನ್ನು ರೀಶೆಡ್ಯೂಲ್ ಮಾಡಿಕೊಂಡು ಅವತ್ತು ನೀವು ಹೋಗ್ಬೋದು. ಅಲ್ಲೇ ಹೋಗಿ ನೀವು ಫ್ಯಾಮಿಲಿ ಎಲ್ಲ ಸ್ಟೇ ಆಗಿ ಅಶ್ಲೇಷದಲ್ಲೇನೋ ರೂಮ್ ಕೊಡ್ತಾರೆ ಅನಿಸುತ್ತೆ, ಅದೆಲ್ಲ ಸ್ವಲ್ಪ ಓಲ್ಡ್ ರೂಮ್ ಅದು ಅವ್ರದ್ದು ಗೆಸ್ಟ್ ಹೌಸು. ಅಲ್ಲೇ ನಿಮಗೆ ಅಶ್ಲೇಷದಲ್ಲಿ ರೂಮ್ಸ್ ಕೊಡ್ತಾರೆ. ಪ್ರತಿಯೊಂದನ್ನು ನೀವು ಅಲ್ಲೇ ಇದು ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿ ಪೂಜೆ ಎಲ್ಲ ಅದರದೆಲ್ಲ ಒಂದು 6 ಅವರ್ಸ್ ಏನೋ ಪೂಜೆ ನಡೆಯುತ್ತೆ ಅನಿಸುತ್ತೆ, 1 ಡೇ ಪೂಜೆ ಅದು. ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅನ್ನಪ್ರಸಾದ ಎಲ್ಲ ಮಾಡಿಕೊಂಡು ನೀವು ರಿಟರ್ನ್ ನೆಕ್ಸ್ಟ್ ಡೇನೇ ಕ್ಲೀನಾಗಿ ಪೂಜೆ ಮುಗಿಸ್ಕೊಂಡು ಎಲ್ಲ ಬರ್ಬೋದು ವೀಕ್ಷಕರೇ. ಹಾಗಾಗಿ ಇದನ್ನು ನೀವು ಹೇಗೆ ಬುಕ್ ಮಾಡ್ಕೊಳೋದು, ಇದು ಪ್ರೊಸೆಸ್ ಏನಿಲ್ಲ, ಜಸ್ಟ್ ನೀವು ಲಾಗಿನ್ ಆಗಬೇಕು ಅಂತಲೂ ಏನಿಲ್ಲ, ಜಸ್ಟ್ ಇದು ಬಂದ್ಬಿಟ್ಟು ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಇದು ಪೇಮೆಂಟ್ಸಿಗೆ ಹೋಗುತ್ತೆ. ಪೇಮೆಂಟ್ ಮಾಡಿ ನಿಮಗೆ ಪ್ರಿಂಟ್ ಮಾಡ್ಕೋಬೋದು, ಇಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಯಾರು ಮರಿಬೇಡಿ, ಬೇಕಾದ್ರೆ ಟ್ರಾನ್ಸಾಕ್ಷನ್ ಆಗಿರೋದೆಲ್ಲ ಇದು ನಿಮ್ಮ
ನೀವು ನಿಮ್ಮ ಇಲ್ಲ ಇದು ನಿಮ್ಮದು ಲಾಗಿನ್ ಇಲ್ಲದೆ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಒನ್ಸ್ ಪೇಮೆಂಟ್ ಆದ ತಕ್ಷಣ ನೀವು ಪ್ರಿಂಟ್ಔಟ್ ತೊಗೊಳ್ಳಿ, ಇಲ್ಲ ಅಂದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ವಾಟ್ಸಪ್ಪಿಗೆ ಏನಾದ್ರು ಆಲ್ರೆಡಿ ಇಲ್ಲೇ ಆನ್ಲೈನಲ್ಲಿ ಕಳಿಸ್ಕೊಳ್ಳಿ, ಇಮೇಲಲ್ಲಿ ಏನಾದ್ರು ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ಒಂದು ಸ್ಕ್ರೀನ್ಶಾಟ್ ಆದ್ರೂ ತೊಗೊಂಡಿರಿ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಸರ್ಪ ಸಂಸ್ಕಾರ ಮತ್ತು ಅಶ್ಲೇಷ ಬಲಿಗೆ ಯಾರ್ಯಾರು ಹೋಗ್ತಿದ್ರೋ ಪ್ರತಿಯೊಬ್ಬರು ಮೇಕ್ ಶೋರ್ ದಟ್ ಅಶ್ಲೇಷ ಬಲಿ ಎನಿವೇಸ್ 3 ಟೈಮ್ಸ್ ನಡೆಯುತ್ತೆ, 6, 7, 9 ಮತ್ತು 6 PM ನೀವು ಅಲ್ಲಿ ಹೋಗು ತೊಗೊಬೋದು, ಅವೈಲೇಬಲ್ ಇರುತ್ತೆ. ಬಟ್ ನಾರ್ಮಲ್ ವೀಕೆಂಡ್ಗಳಲ್ಲಿ ಹೋದರೆ ಅವೈಲೇಬಲ್ ಸಿಗಲ್ಲ. ಹಾಗಾಗಿ ಇಲ್ಲಿ ಹೋದ್ಮೇಲೆ ನೀವು ಇಲ್ಲೇ ಬುಕ್ ಮಾಡ್ಕೊಂಡ್ರೆ ಬೆಸ್ಟ್. ಸರ್ಪ ಸಂಸ್ಕಾರಕ್ಕಂತೂ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡೇ ಹೋಗಬೇಕು, ಇಲ್ಲ ಅಂದರೆ ಅಲ್ಲಿ ಹೋಗಿ ನೀವು ನೆಕ್ಸ್ಟ್ 2-3 ಮಂತ್ಸಿಗೆ 2 ಮಂತ್ಸಿಗೆ ನೀವು ಟಿಕೆಟ್ ತೊಗೊಂಡು ಬರಬೇಕಾಗತ್ತೆ, 2-3 ಸಾರಿ ಟ್ರಾವೆಲ್ ಮಾಡಬೇಕಾಗತ್ತೆ ಅಲ್ಲಿಗೆ. ಹಾಗಾಗಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ ಪ್ರೊಸೆಸ್ ಈಸಿ, ನೀವು ಕ್ಲೀನಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಕೊಂಡು ಬರ್ಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸಿದ್ದೀನಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವೇನೇ ಇನ್ಫಾರ್ಮೇಷನ್ ಬೇಕಾದರೂ ಬುಕ್ಕಿಂಗ್ದು ಪ್ರೊಸೆಸ್ಸು ನನ್ನ ಚಾನಲ್ಲು ಅಥವಾ ನನ್ನ ಈ ವಿಡಿಯೋಗೆ ಹೋಗಿ ಕಮೆಂಟ್ಸ್ ಮಾಡಿ ವೀಕ್ಷಕರೇ, ನಾನು ಪ್ರತಿಯೊಂದು ಹೆಲ್ಪ್ ಮಾಡ್ತೀನಿ. ಇದರಲ್ಲಿ ನಾವು ಇದು 2-3 ಸರಿ ಒಂದು ಸರಿ ಬುಕ್ ಮಾಡಿ ಪ್ರತಿಯೊಬ್ಬರಿಗೂ ಬುಕ್ ಮಾಡಿದ್ದಾರೆ ತುಂಬ ಜನಗಳು, ಅದರದ್ದು ಅಬ್ಸರ್ವ್ ಇದರಿಂದ ನಾನು ಇದನ್ನು ತೋರಿಸಿದ್ದೀನಿ. ಹೀಗಾಗಿ ಪ್ರತಿಯೊಬ್ಬರು ಇದನ್ನು ಮೇಕ್ ಯೂಸ್ ಆಫ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ವೀಕ್ಷಕರೇ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.